ಭೀಮಗೊಂಡನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ. ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರು ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಗೌಡ್ಗೆರೆ. ಆಸ್ತಿ ಮಾಡುವ ಬದಲು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ಎಂದು ಪಶುಸಂಗೋಪನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕರು ಡಾಕ್ಟರ್ ಜಿ ತಿಪ್ಪೇಸ್ವಾಮಿ ಗೌಡ್ಗೆರೆ ಹೇಳಿದ್ದಾರೆ. ಮೊದಲನೇದಾಗಿ ಸ್ವಾಗತ ಕೊಡ್ತಾರೆ. ಯಾಕಂದರೆ ನನ್ನ ಗ್ರಾಮದ ಗ್ರಾಮ ಮಾಡಿ ಇನ್ನೂ ಸುಧಾರಣೆ ಆಗಬೇಕು. ವಿದ್ಯಾವಂತರಾಗಬೇಕು. ವಿದ್ಯೆ ಆಗಲಾರ್ದೇ ಯಾರು ಏನು ಮಾಡೋಕ್ಕಾಗಲ್ಲ. ಗ್ರಾಮ ಇದೆಲ್ಲ ಭಾಳ ಸುಧಾರಣೆ ಆಗಿದೆ. ನಾನು ಈಗ ನಿವೃತ್ತಿ ನಂತರ ಆದರೆ ಪ್ರಾರಂಭದ ನನಗೆ ಇಷ್ಟ. ಸಮಾಜ ಸೇವೆ ಏನಾಗುತ್ತೆ. ನಾನು ಈ ಮಟ್ಟಕ್ಕೆ ವಿದ್ಯಾರ್ಥಿಯಿಂದನೇ ನಾನು ಈ ಮಟ್ಟಕ್ಕೆ ಬೆಳೆದಿರೋದು. ಒಂದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ನಾನು ನಿವೃತ್ತಿ ಹೊಂದಿದ್ದೀನಿ. ಹಂಗೆ ನೀವು ಈ ಗ್ರಾಮದಿಂದ ಆಗ್ಬೇಕು. ಆ ಕಾರಣಕ್ಕೆ ನಾನು ಭಾಳ ಭೇಟಿ ಕೊಡ್ತಾ ಇರ್ತೀನಿ. ಈ ಗ್ರಾಮಕ್ಕೆ ಆಗಿಂದಾಗಲೇ ಈ ಶಿಕ್ಷಕರ ಜೊತೆ ಮಾತಾಡ್ತೀನಿ, ಹೆಡ್ ಮಾಸ್ಟರ್ ಜೊತೆ ಮಾತಾಡ್ತಿರ್ತೀನಿ, ಶಿಕ್ಷಕರ ಜೊತೆ ಮಾತಾಡ್ತಿರ್ತೀನಿ. ಈವನ್ ನಿಮ್ಮ BOಗೆ ನೇರವಾಗಿ ಮಾತಾಡ್ತೀನಿ. ಅಲ್ಲದೆ ಫಿಕ್ಸ್ ಮಾಡಿ ಮೇಸ್ಟ್ರುಗಳು ಸ್ಟೂಡೆಂಟ್ಸ್ ಇದ್ದಾರೆ. ಮೇಸ್ಟ್ರು ಇಲ್ಲಿಂದ ಅಲ್ಲಿ ಹೋಗ್ಬೇಕು. ಅಲ್ಲಿ 1 ಕಿಲೋಮೀಟರ್ ಡಿಫ್ರೆನ್ಸ್, 4 ಗಂಟೆ ನಾನು ನೋಡೇ ಇರಲಿಲ್ಲ. ಈಗ ನಿವೃತ್ತಿ ನಂತರ ನೋಡಿದೆ. ಅಲ್ಲೇ ಸ್ಕೂಲ್ ಇದೆ. ಅದಕ್ಕೆ 2ನೇ ಕ್ಲಾಸು 3ನೇ ಕ್ಲಾಸು ಹೆಚ್ಚಿರೋ ಶಿಕ್ಷಣ ಉನ್ನತ ಮಟ್ಟದ. ನಾಯಕನಹಟ್ಟಿ ಹೋಬಳಿಯ ಗೌಡ್ಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮಗೊಂಡನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿ ಮಾತನಾಡಿದ ಅವರು, ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡಿ. ಪೋಷಕರು ಕಷ್ಟಪಟ್ಟಾದರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಮಂಜುಳಾ, ರಂಗಸ್ವಾಮಿ, ಎಸ್ಡಿಎಂಸಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಊರಿನ ಮುಖಂಡ GDR ತಿಪ್ಪೇಸ್ವಾಮಿ, RO ಬಸವರಾಜ್, ಇತಿಹಾಸ ಪ್ರಾಧ್ಯಾಪಕ ಸುರೇಶ್, ಶಾಲೆಯ ಮುಖ್ಯ ಶಿಕ್ಷಕ ಚಿದಾನಂದಪ್ಪ, ಸಹ ಶಿಕ್ಷಕ ಭೀಮಪ್ಪ, ಶಿಕ್ಷಕಿಯರಾದ GS ಅನಿತಾ, R ಗೀರ್ವಾಣಿ ಹಾಗೂ ಗ್ರಾಮದ ಯುವಕ C ಗೌತಮ್ ವಿದ್ಯಾರ್ಥಿಗಳು ಇದ್ದರು. ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.